ಈ ಕೆಡಿ ಗ್ಯಾಂಗ್ ಅನ್ನ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ ನ್ಯಾಯಾಧೀಶರ ಮುಂದೆ. ಠಾಣೆಯಿಂದ ಆರೋಪಿಗಳನ್ನ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಮೊದಲು ಮೆಡಿಕಲ್ ಚೆಕಪ್ ಆಗುತ್ತೆ ಬೌರಿಂಗ್ ಆಸ್ಪತ್ರೆಯಲ್ಲಿ. ಮೆಡಿಕಲ್ ಚೆಕಪ್ ಆದ ನಂತರ ಈಗ ಅವರನ್ನ ನೇರವಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ನೇರ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ, ಲೈವ್ ದೃಶ್ಯಾವಳಿ, ಎಕ್ಸ್ಕ್ಲೂಸಿವ್ ನೋಡ್ತಾ ಇದ್ದೀರಿ. ಲೈವ್ ದೃಶ್ಯಾವಳಿ. ಆ ಪೊಲೀಸ್ ವಾಹನವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇರುವಂತ ದೃಶ್ಯಾವಳಿಯನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ನಾಳೆ ಮತ್ತು ನಾಡಿದ್ದು ಕೋರ್ಟ್ ರಜಾ ಇರುವಂತ ಹಿನ್ನೆಲೆಯಲ್ಲಿ ಇವತ್ತೇ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಮತ್ತೊಮ್ಮೆ ಕಸ್ಟಡಿಗೆ ಪಡೆದುಕೊಳ್ತಾರೆ. ಬ್ರೂಟಲ್ ಮರ್ಡರ್, ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಇಲ್ಲಿ ಇನ್ನೂ ತನಿಖೆ ಆಗಬೇಕಾಗಿದೆ, ತನಿಖೆ ಇನ್ನೂ ಆಗಬೇಕು. ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹಿಸಬೇಕು. ಇಲ್ಲಿಗೆ ಇಷ್ಟು ದಿನ ಕಸ್ಟಡಿಯಲ್ಲಿ ಇಟ್ಕೊಂಡು ಒಂದೊಂದೇ ಮಾಹಿತಿಗಳನ್ನ ಕಲೆ ಹಾಕಿರುವಂತಹ ಪೊಲೀಸರಿಗೆ ಒಂದಾದ್ಮೇಲೆ ಒಂದು ಶಾಕ್ ಆಗಿದೆ. ತಡರಾತ್ರಿ ದರ್ಶನ್ ಮನೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರನ್ನ ಮಾಡಿದ್ದಾರಂತೆ. ಅಲ್ಲೊಂದಷ್ಟು ಬಟ್ಟೆಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ಅಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಕೋರ್ಟ್ನತ್ತ ಹೋಗ್ತಾ ಇರುವಂತ ವಾಹನ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಅರೆಸ್ಟ್ ಆಗಿರುವಂತಹ ಎಲ್ಲ ಆರೋಪಿಗಳನ್ನ ಕೂಡ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೋರ್ಟ್ಗೆ ಕರ್ಕೊಂಡು ಹೋದ ಬಳಿಕ ಅಲ್ಲಿ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ನೇಮಕ ಆಗಿದೆ. ಅವರು ಪೊಲೀಸ್ ಪರ ವಾದವನ್ನ ಮಂಡಿಸಲಿದ್ದಾರೆ. ರಿಮ್ಯಾಂಡ್ ಅರ್ಜಿ ಸಲ್ಲಿಕೆ ಆಗಿದೆ. ಯಾವ ಕಾರಣಕ್ಕೋಸ್ಕರ ನಮಗೆ ಕಸ್ಟಡಿಗೆ ಬೇಕು ಅಂತೇಳಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ವಿತ್ ರೀಸನ್. ಕಾರಣಗಳನ್ನ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಿ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇಂತಿಂತವರು ಬೇಕು ನಮಗೆ, ಯಾವ ಕಾರಣಕ್ಕೋಸ್ಕರ ಈ ಆರೋಪಿಗಳು ನಮಗೆ ಕಸ್ಟಡಿಗೆ ಬೇಕು ಅಂತೇಳಿ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖ ಆಗುತ್ತೆ. ಅದೇ ರೀತಿಯಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಅಲ್ಲಿ ವಾದವನ್ನ ಮಂಡಿಸ್ತಾರೆ. ನ್ಯಾಯಾಧೀಶರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವರನ್ನ ಕಸ್ಟಡಿ ಕೊಡ್ತಾರಾ ಅಥವಾ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರಾ ಅಂತ. ನ್ಯಾಯಾಂಗ ಬಂಧನಕ್ಕ ಅಥವಾ ಪೊಲೀಸ್ ಕಸ್ಟಡಿಗ. ಇಲ್ಲಿ ಈ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಗೆ ಕೊಡ್ಬೇಕು. ಅಂಥ ಒಂದು ಹೀನ ಕೃತ್ಯವನ್ನ ಮಾಡಿದ್ದಾರೆ. ಆ ಆಡಿಯೋವನ್ನ ಕೇಳಿಸ್ಕೊಳ್ತಾ ಇದ್ವಿ. ಎತ್ತಿ ಗೋಡೆಗೆ ಬಟ್ಟೆ ಹೋಗಿತಾರಂತೆ, ಲಾರಿಗೆ ತಲೆ ಚಚ್ತಾರಂತೆ. ಬೇಸರ ಆಗುತ್ತೆ. ಈ ರೀತಿಯಾಗಿ ಯಾವುದೋ ಒಂದು ಸಿನಿಮಾದಲ್ಲಿ ನೋಡ್ತಾ ಇದ್ವಿ. ಕರೆಕ್ಟ್. ಆ ಒಂದು ಸೀನನ್ನ, ಅದೇ ಸೀನ್ ಸಿನಿಮಾ ಸ್ಟೈಲಲ್ಲೇ ಇಲ್ಲಿ ಕೊಲೆ ಮಾಡಿದ್ದಾರೆ. ಕರೆಕ್ಟ್. ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡಿರೋ ಆರೋಪಿಗಳನ್ನ ಈಗ ಮೆಡಿಕಲ್ ಚೆಕಪ್ಗೆ ಬೌರಿಂಗ್ ಆಸ್ಪತ್ರೆಯತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಫಾಲೋ ಮಾಡ್ತಾ ಇದೆ ಆ 16 ಜನ ಆರೋಪಿಗಳು ಇರುವ ಆ ಪೊಲೀಸ್ ವಾಹನವನ್ನ. ನೋಡಿ, ಕೂತ್ಕೊಂಡಿದ್ದಾರೆ ಎಲ್ಲರೂ ಕೂಡ. 16 ಜನ ಆರೋಪಿಗಳು, ದರ್ಶನ್ ಸೇರಿದಂತೆ, ಪವಿತ್ರ ಗೌಡ ಸೇರಿದಂತೆ 16 ಜನ ಆರೋಪಿಗಳು ಕೂಡ ಈಗ ಬೌರಿಂಗ್ ಆಸ್ಪತ್ರೆಯನ್ನ ತಲುಪಿದಂಗೆ ಕಾಣಿಸ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರಿಗೆ ಮೆಡಿಕಲ್ ಚೆಕಪ್ ಆಗುತ್ತೆ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯಾಧೀಶರು ಅವರ ನಿಶೆಯಲ್ಲಿ ಕಸ್ಟಡಿ ಕೊಡ್ತಾರೋ ಅಥವಾ ಪೊಲೀಸ್ ಕಸ್ಟಡಿ ಕೊಡ್ತಾರೋ. ವ್ಯಾನ್ ಅಲ್ಲಿ ಕಣ್ಣೀರಿಡ್ತಾ ಇದ್ದಾರಂತೆ ಪವಿತ್ರ. ಈಗಿನ ದುಸ್ಥಿತಿಗೆ ಪೊಲೀಸರ ಎದುರೇ ಕಣ್ಣೀರನ್ನಿಟ್ಟಿದ್ದಾರಂತೆ. ಮಾಡಿದ ತಪ್ಪಿಗೆ ಈಗ ಪಶ್ಚಾತ್ತಾಪ ಪಡೋದ್ರಲ್ಲಿ ಯಾವುದೇ ಅರ್ಥ ಬರೋದಿಲ್ಲ. ಕಣ್ಣೀರಿಟ್ಟಿದ್ದಾರಂತೆ ಪೊಲೀಸ್ ವಾಹನದಲ್ಲಿ. ಇದೇ ಇವತ್ತು ಕಣ್ಣೀರಿಡ್ತಿದಾರಲ್ಲ, ಇದೇ ಒಂದು ಮನಸ್ಥಿತಿ ಅವತ್ತು ಅವನ್ನ ಎತ್ತಾಕೊಂಬಂದು ಶೆಡ್ ಅಲ್ಲಿ ಅಷ್ಟೊಂದು ಬರ್ಬರವಾಗಿ ಕೊಲೆ ಮಾಡ್ತಾರಲ್ಲ, ಅವಾಗಿರ್ಬೇಕಾಗಿತ್ತು. ಈಗ ಹತ್ತು ಪ್ರಯೋಜನ ಇರೋದಿಲ್ಲ. ಎಸ್, ಈಗ
ಐ ಥಿಂಕ್ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಇದ್ದೀವಿ. ಕರೆಕ್ಟ್. ಕೋರ್ಟ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯ ಅಂತ ಭಾವಿಸ್ತೀವಿ. ಇಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಯಾಕೆ ಕರ್ಕೊಂಡು ಹೋಗಿಲ್ಲ ಅನ್ನೋದನ್ನ ಹೇಳ್ತೀನಿ ಕೇಳಿ. ಕರೆಕ್ಟ್. ಆರೋಪಿಗಳ ಮೆಡಿಕಲ್ ಚೆಕಪ್ 48 ಗಂಟೆಗಳ ಹಿಂದೆ ಕೂಡ ಆಗಿರುವಂತ ಹಿನ್ನೆಲೆಯಲ್ಲಿ Yes. ಇಲ್ಲಿ ಅದೇ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ತಾರೆ. ಇಲ್ಲಿ ಅವಶ್ಯಕತೆ ಇಲ್ಲ. ಹಾಗಾಗಿ ನೇರವಾಗಿ ಕೋರ್ಟ್ ಕರ್ಕೊಂಡ್ ಬಂದಿದ್ದಾರೆ. ಟೇಬಲ್ ಆಗಿದ್ದಾರೆ ಅವರು. ವ್ಯಾನ್ ನಲ್ಲಿ ಕಣ್ಣೀರಿಡೋದು, ಪಶ್ಚಾತ್ತಾಪ ಪಡೋದು ಇದೆಲ್ಲ ನಡೆಯೋದಿಲ್ಲ. ಒಂದು ಜೀವ ತೆಗೆದಿದ್ದೀರಿ ನೀವು, ಒಂದು ಜೀವವನ್ನ ತೆಗೆದಿದ್ದೀರಿ. ಇನ್ನು 4 ತಿಂಗಳು ಹೋದ್ರೆ ಒಂದು ಹಸುಗೂಸು ಭೂಮಿ ಮೇಲೆ ಬರುತ್ತೆ. ಅಪ್ಪ ಎಲ್ಲಿ ಅಂತ ಕೇಳಿದಾಗ ಇವರೇ ನಿಮ್ಮ ಅಪ್ಪನ ಕೊಂದು ಅಂತ ನಿಮ್ಮ ಫೋಟೋಗಳನ್ನ ತೋರಿಸುವಂತ ಕೆಲಸ ಆಗುತ್ತೆ. ಕೋರ್ಟ್ಗೆ ಈಗ ಕರ್ಕೊಂಡು ಬಂದಿದ್ದಾರೆ ಆರೋಪಿಗಳನ್ನ. ಕರ್ಕೊಂಡು ಬರುವಾಗ ವ್ಯಾನ್ ನಲ್ಲಿ ಪವಿತ್ರ ಗೌಡ, ಸೋ ಕಾಲ್ಡ್ A1 ಆರೋಪಿ ಕಣ್ಣೀರಿಟ್ಟಿದ್ದಾರೆ. ಎಸ್. ಅಕ್ಯೂಸ್ ನಂಬರ್ 1 ಕಣ್ಣೀರಿಟ್ಟಿದ್ದಾರೆ. ಕೋರ್ಟ್ನಲ್ಲಿ ಪ್ರಕ್ರಿಯೆ ಆರಂಭ ಆಗುತ್ತೆ. ನಿಮಗೆ ಕೆಲವೇ ಕ್ಷಣಗಳಲ್ಲಿ ರಿಮ್ಯಾಂಡ್ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ನೋಡ್ಬೇಕು ಈಗ ಮುಂದೆ ದರ್ಶನ್ ಅಂಡ್ ಗ್ಯಾಂಗ್ ಅಲ್ಲಿ ಎಷ್ಟು ಜನ ಕಸ್ಟಡಿಗೆ ಹೋಗ್ತಾರೆ, ಎಷ್ಟು ಜನ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ ಅಂತೇಳಿ ನೋಡಿಲಿ. ದೃಶ್ಯಾವಳಿಯಲ್ಲಿ ನಿಮಗೆ ಗಮನಿಸ್ಬೋದಲ್ಲಿ ಕಣ್ಣೀರಿಡ್ತಾರಂತೆ. ಪ್ರಯೋಜನ ಇಲ್ಲ, ಕಣ್ಣೀರಿಡೋದ್ರಿಂದ ಪ್ರಯೋಜನ ಇಲ್ಲ. ಒಂದು ಜೀವವನ್ನ ತೆಗೆದಿದ್ದೀರಿ ನೀವು. ಅಶ್ಲೀಲವಾಗಿ ಮೆಸೇಜ್ ಮಾಡ್ದ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಪೊಲೀಸ್ ಇರೋದೇನಕ್ಕೆ, ಕಾನೂನು ಇರೋದೇನಕ್ಕೆ, ಒಂದು ಫೋನ್ ಮಾಡಿ ಹೇಳಿದಿದ್ರೆ ಪೊಲೀಸರು ಅದನ್ನ ಸೀರಿಯಸ್ ಆಗಿ ತಗೊಂಡು ಅದನ್ನ ಅರೆಸ್ಟ್ ಮಾಡಿ ತಕ್ಕ ಶಾಸ್ತಿನ ಕಲಿಸ್ತಾ ಇದ್ರು. ಮಾಡಿದ ತಪ್ಪು ಇವತ್ತು ಇಲ್ಲಿಗೆ ತಂದು ನಿಲ್ಸಿದೆ. ಇನ್ನು ಎಲ್ಲೆಲ್ಲ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ನಿಜ. ಇನ್ನು ಎಲ್ಲೆಲ್ಲಿ ಹೋಗುತ್ತೋ ಗೊತ್ತಿಲ್ಲ ಈ ವಿಚಾರಗಳು. ನೋಡಿ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಮುಂದೆ ದರ್ಶನ್. A2 ಆರೋಪಿ ದರ್ಶನ್